ಆ, ಸಂಧ್ಯಾ ಮೇಡಮ್, ತಮಗೂ ಸ್ವಾಗತ ಈ ವೇದಿಕೆಗೆ. ಅನ್ಮ್ಯೂಟ್ ಮಾಡ್ಕೋಬೋದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್. ಶುಭೋದಯ ಮೇಡಮ್. ಸೊ ಸಂಧ್ಯಾ ಶುಭೋದಯ. ಮೇಡಮ್ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು, ಸ್ವಲ್ಪ ಮಾಹಿತಿ ಹಂಚ್ಕೊಂತೀನಿ. ಸಂಧ್ಯಾ ಮೇಡಮ್ ತುಂಬಾ ಅದ್ಭುತವಾದ ರೀತಿಯಲ್ಲಿ ಜ್ಞಾನ ಹಂಚಿಕೆ ಮಾಡ್ತಾ ಇರ್ತಾರೆ. ನಮ್ಮ ಪತ್ರಿಜಿ ಪ್ರಬೋಧನಗಳಾಗ್ಲಿ, ಸೊ ವ್ಯಾಲಿಯಲ್ಲೂ ಸಹ ಅವರು ಸೇವೆಗಳು ಸಲ್ಲಿಸ್ತಾ ಇರ್ತಾರೆ. ನಾವು ನೋಡಿದೀವಿ, ಎಲ್ಲರನ್ನು ನೋಡಿದ್ವು, ಮೇಡಮ್ ನೋಡಿರ್ತೀವಿ ವೇದಿಕೆ ಮೇಲೆ. ಆ ರೀತಿಯಲ್ಲಿ ಅವರು ಅನೇಕ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆಧ್ಯಾತ್ಮಿಕ ರಂಗದಲ್ಲಿ. ಸೊ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರ ಜ್ಞಾನ, ಅವರ ಸಂದೇಶವನ್ನು ಹೇಳ್ಬೇಕಂತ ನಾವು ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಮಹತ್ತರ ಫೌಂಡೇಶನ್ ರಂಗಸ್ವಾಮಿ ಸರ್ ಅವರಿಗೂ ಹಾಗೂ ಲಕ್ಷ್ಮೀ ಮೇಡಮ್ ಅವ್ರಿಗೂ ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಮೂಡಿಬರುವುದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂತಹ ಮತ್ತು ಎಲ್ಲ ವೀಕ್ಷಕರಿಗೂ ಸಹ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು 500ನೇ ದಿನದ ಈ ಕಾರ್ಯಕ್ರಮ ತುಂಬ ಒಂದು ಎಲ್ಲರಿಗೂ ಸಂತೋಷವನ್ನ ನೀಡೋದು ಸಾಮಾನ್ಯದ ವಿಷಯ ಅಲ್ಲ. ಈ ಹೆಸರಿಗೆ ತಕ್ಕ ಹಾಗೆ ಕೆಲಸಗಳು ನಡೀತಾ ಇದೆ. ಮಹಾ ಅವತಾರ ಅಂತ, ಅವತಾರ ಅಂದ್ರೇನೆ ಯಾವುದೋ ಅವತಾರ ಪುರುಷ ಅಂತೀವಿ ನಾವು. ಉದಾಹರಣೆಗೆ ರಾಮ, ಕೃಷ್ಣ, ಮಹಾತ್ಮರನ್ನು ತಗೊಂಡ್ರೆ ಅವರು ಆ ಇಡೀ ಅವತಾರದಲ್ಲಿ ಒಂದೊಂದೇ ಬೋಧನೆ ಪರಿವರ್ತನೆ ತರೋದಕ್ಕೆ ಒಂದು ಅವತಾರ. ಆದರೆ ಮಹಾ ಅವತಾರ್ ಫೌಂಡೇಶನ್ ಏನು ಮಾಡ್ತಿದೆ ಅಂದರೆ ಒಂದು ಭಾಷೆ ಅಲ್ಲ, 5 ಭಾಷೆಗಳಿಗಿಂತ ಮೀರಿ, ಮತ್ತೆ ಒಂದು ಕಾರ್ಯಕ್ರಮ ಅಲ್ಲ, ಕೇವಲ ಆಧ್ಯಾತ್ಮಿಕ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಏನು ಬೇಕಿದೆ ಎಲ್ಲವೂ, ಎಲ್ಲ ಥರದ ಅವರವರ ಕಾನ್ಷಿಯಸ್ ಲೆವೆಲ್ಗೆ ತಕ್ಕ ಹಾಗೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷದಿಂದ ಜೀವನ ಮಾಡಬೇಕು ಅಂದರೆ ಮತ್ತೆ ಇನ್ನೂ ಮುಂದುವರೆದು ನಾವೇನೆಲ್ಲ ತಿಳ್ಕೋಬೇಕು, ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂದರೂ ಸಹ ಒಂದು ಸಂಪೂರ್ಣವಾದ ಒಂದು ವ್ಯಕ್ತಿತ್ವ ಆಗ್ಬೋದು, ಮನುಷ್ಯನ ಒಂದು ಧ್ಯೇಯ ಪೂರೈಸೋದಕ್ಕೆ ತುಂಬ ಶ್ರಮದಿಂದ ಎಲ್ಲರಿಗೂ ಏನು ಬೇಕೋ, ಪ್ರತಿಯೊಬ್ಬರಿಗೂ ಏನು ಅವಶ್ಯಕತೆ ಇದೆಯೋ ಪ್ರಸ್ತುತ ಕಾಲಮಾನದಲ್ಲಿ ಅದೆಲ್ಲವನ್ನು ಹಲವಾರು ರೀತಿಯಲ್ಲಿ ಹೇಳ್ತಿದ್ದೀನಲ್ವಾ. ಮಹಾ ಅವತಾರ ಅಂದ್ರೇ ಒಂದಲ್ಲ, ಎಲ್ಲರಿಗೂ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ಪೂರೈಸೋ ಒಂದು ಮಹತ್ ಕೆಲಸ ಕಾರ್ಯ ನಡೀತಾ ಇದೆ. ನಮಗೆ ಪರಿಚಯ ಸಾರ್ ಅವರು ಮತ್ತು ಲಕ್ಷ್ಮೀ ಮೇಡಮ್ ಅವ್ರದ್ದು CMRS ಅನ್ನೋ ಒಂದು ACS ಲೇಔಟಲ್ಲಿ ಒಂದು ಪಿರಮಿಡ್ ಧ್ಯಾನ ಕೇಂದ್ರವನ್ನು ತೆರೆದಾಗ ಅಲ್ಲೂ ಸಹ ಅಷ್ಟೇ, ಅವರು ಧ್ಯಾನ ಕೇಂದ್ರ ಅಂದರೆ ಒಂದು ಪಿರಮಿಡನ್ನು ಜೋಡಿಸಿ ಅದರ ಜೊತೆಯಲ್ಲಿ ಸತ್ಸಂಗ ಮಾಡೋದಕ್ಕೆ ಒಂದು ಹಾಲು ಮತ್ತು ಲೈಬ್ರರಿ ಎಲ್ಲವನ್ನು ಅವರು ಏನೇ ಮಾಡಿದ್ರು ಹಲವಾರು ಗ್ರಹಿಸಿ ಅವರು ಏನೆಲ್ಲ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ಅದನ್ನು ಸ್ಟಡಿ ಮಾಡಿ ಅದೆಲ್ಲವನ್ನು ನೀಡ್ತಾ ಬರ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ 500 ದಿನಗಳಿಂದ ಕನ್ನಡ ಭಾಷೆಯಲ್ಲಿ ಪ್ರತಿದಿನ ಹಲವಾರು ರೀತಿಯಲ್ಲಿ ಜ್ಞಾನ ಮತ್ತು ಯಾರಿಗೆ ಯಾವುದು ಅವಶ್ಯಕತೆ ಇದೆಯೋ ಒಂದಲ್ಲ ಎಲ್ಲವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದೇ ತರಹ ಇನ್ನೂ ನಿರಂತರವಾಗಿ ನಡೀತಾ ಇರಲಿ ಅಂತ ಆಕಾಂಕ್ಷಿಸುತ್ತಾ ಧನ್ಯವಾದಗಳು ಸರ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ತಮ್ಮ ಸಂದೇಶಕ್ಕೂ ಧನ್ಯವಾದಗಳು. ಮತ್ತೆ ತಮ್ಮ ಕ್ಲಾಸಸ್ ಇಲ್ಲಿ ಕಂಡಕ್ಟ್ ಮಾಡಬೇಕಂತ ನಮ್ಗೆ ಆಸೆ ಇದೆ. ಸೊ ಮುಂದಿನ ತರಗತಿಯಲ್ಲಿ, ಮುಂದಿನ ಕಾಲದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಜ್ಞಾನ ಹಂಚಿಕೆ ಇರಲಿ ಅಂತ ಆಶಿಸ್ತೀವಿ ಮೇಡಮ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್. ಆಯ್ತು ಸರ್, ಥ್ಯಾಂಕ್ ಯು. ಲಕ್ಷ್ಮೀ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು.